ಮೈಸೂರು ಇವೆರಡು ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟರ್ ಆಗಿರುವಂತ ವೆಹಿಕಲ್ಗಳ ಸಂಖ್ಯೆ KA09 ಅಲ್ಲಿ 7,72,526 7,72,526 KA09. KA55 ನಲ್ಲಿ ರಿಜಿಸ್ಟರ್ ಆಗಿರುವಂತವು 2,39,899. ಒಟ್ಟು ಮೈಸೂರು ಸಿಟಿನಲ್ಲಿ ರಿಜಿಸ್ಟರ್ ಆಗಿರುವಂತ ವೆಹಿಕಲ್ 10.3 ಲಕ್ಷ. ಡೈಲಿ ಬಂದು ಹೊರಗಡೆ ಹೋಗುವಂತ ವೆಹಿಕಲ್ಗಳ ಸಂಖ್ಯೆ 2 ಲಕ್ಷ. ವೆಹಿಕಲ್ಸ್ ಸುತ್ತಮುತ್ತ ರಿಜಿಸ್ಟರ್ ಆಗಿರುವಂತವರು ಯಾವ ಮಂಡ್ಯ KA11, ಚಾಮರಾಜನಗರ KA10, ಹಾಸನ, ಕೊಡಗು, ಹುಣಸೂರು ಇವಲ್ಲಿ ರಿಜಿಸ್ಟರ್ ಆಗಿ ಮೈಸೂರಲ್ಲೇ ಉಳ್ಕೊಂಡಿರುವಂತ ಬೆಂಗಳೂರು ಸ್ಟೇಷನ್ ವೆಹಿಕಲ್ಗಳು ಮೈಸೂರಲ್ಲವೆ. ಅಂಥವು 2 ಲಕ್ಷ, 2.5 ಲಕ್ಷ. ಒಟ್ಟು 15 ಲಕ್ಷ ವೆಹಿಕಲ್ಗಳು ಮೈಸೂರು ನಗರದಲ್ಲಿದ್ದಾವೆ. 15 ಲಕ್ಷ ವೆಹಿಕಲ್ಗಳು. ಮೈಸೂರು ನಗರದ ಜನಸಂಖ್ಯೆ 12 ಲಕ್ಷ. ವೆಹಿಕಲ್ಗಳ ಸಂಖ್ಯೆ 15.5 ಲಕ್ಷ, 16 ಲಕ್ಷ. ಇದು ಹೆಂಗೆ ಟ್ರಾಫಿಕ್ನ ನಾವು ಕಂಟ್ರೋಲ್ ಮಾಡಬೇಕು, ಜನಗಳಿಗೆ ಸ್ಮೂತ್ನೆಸ್ ಆಗಿ ಓಡಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಪ್ಲಾನ್ ಮಾಡಿ ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿನ ಜನತೆಯ ಅದೃಷ್ಟ 2 ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ನೆಕ್ಸ್ಟ್ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋದ ಮೇಲೆ 2028ಕ್ಕೆ ಅದಾದ್ಮೇಲೆ ನೆಕ್ಸ್ಟ್ 2028ನೇ ಚುನಾವಣೆ ಅವರ ನೇತೃತ್ವದಲ್ಲಿ ನಡೀತದೆ, ಅದು ಬೇರೆ ವಿಚಾರ. ನೆಕ್ಸ್ಟ್ ಇನ್ಯಾರಾದ್ರೂ ಮುಖ್ಯಮಂತ್ರಿಗಳು ಮೈಸೂರು ನಗರದಿಂದ ಮೈಸೂರು ಜಿಲ್ಲೆಯಿಂದ ಆಗುವಂಥದಕ್ಕೆ ಅವಕಾಶಗಳಿದಾವ? ಇನ್ನು 50 ವರ್ಷ ಆದರೂ ಆಗಲ್ಲ. ಬಿಜೆಪಿಯವರು JDSನವರು 5 ವರ್ಷ ರೂಲ್ ಮಾಡಿದ್ರ ಸ್ವಾಮಿ. ಹೆರಿಟೇಜ್ ಅಂತೆ ಪ್ಯಾಲೇಸ್ ಮೇಲ್ಗಡೆ ನಾವು ತಗೊಂಡೋಗ್ತಾ ಇದ್ದೀವಾ? ಪ್ಯಾಲೇಸ್ ಪಕ್ಕದಲ್ಲಿ ಏನಾದರೂ ಮಾಡ್ತಾ ಇದ್ದೀವಾ? ಈ ಇನ್ಕಲ್ ಜಂಕ್ಷನ್ಗೂ ಮೆಟ್ರೋಪಾಲ್ ಜಂಕ್ಷನ್ ಇಂದ ಎಲಿವೇಟೆಡ್ ರೋಡ್ ಮಾಡುವಂಥದಕ್ಕೂ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ಧಕ್ಕೆ ಆಗುವಂಥದಕ್ಕೆ ಏನು ಸಂಬಂಧ ಅನ್ನುವಂಥ ದಯಮಾಡಿ ವಿವರಣೆಯನ್ನು ಕೊಡಿ. ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ನೀವೇ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂಥದ್ದು ಹೇಳಿ. ಯಾವ ವೆಹಿಕಲ್ಗಳು ಮೈಸೂರು ಒಳಗಡೆ ಬರಬಾರ್ದು ಅಂತ ಕಾನೂನು ಮಾಡ್ಬೇಕಂತ ದಯಮಾಡಿ ಮೋದಿ ಕೈಲಿ ಮಾಡಿಸಿ ನಿಲ್ಲಿಸಿ. ಅಂದರೆ ನಿಮಗೆ ಅಭಿವೃದ್ಧಿ ಮಾಡುವಂಥದ್ದು ವಿರೋಧಿಗಳು ಬಿಜೆಪಿಯವರು ಅಭಿವೃದ್ಧಿ ವಿರೋಧಿಗಳು, ಜನರ ಅಭಿವೃದ್ಧಿ ವಿರೋಧಿಗಳು, ಜನರ ವಿರೋಧಿಗಳು, ವಿಕೃತಿ ಮನಸ್ಸಿರುವಂತ ಒಂದು ವ್ಯವಸ್ಥೆ ಇರುವಂತ ಪಕ್ಷ ಅದು.